ಈ ಕಥೆ ಬಡವ ತನ್ನ ಪಿಜ್ಜಾ ಮಾರಿ ಹೇಗೆ ಯಶಸ್ಸನ್ನು ಸಾಧಿಸಿದನು ಎನ್ನುವುದನ್ನು ನೋಡೋಣ. ಅದು ಸಿಟಿಯ ಪಕ್ಕದಲ್ಲಿರುವ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಒಂದು ಸಣ್ಣ ಮನೆ. ಅದರಲ್ಲಿ ರಾಮು, ಹೆಂಡತಿ ಸೀತಾ, ಮಗ ರಾಹುಲ್ ಮತ್ತು ಮಗಳು ಲಕ್ಷ್ಮಿ. ಅವರು ತುಂಬಾ ಚೆನ್ನಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಮಕ್ಕಳು ಬೆಳೆದಂತೆ ಖರ್ಚು ಜಾಸ್ತಿ ಆಯಿತು. ಸ್ಕೂಲ್ ಫೀಸ್, ಯೂನಿಫಾರ್ಮ್, ಬುಕ್ಸ್. ಅವನ ಹತ್ತಿರ ಒಂದೇ 1 ಎಕರೆ ಜಮೀನು ಇತ್ತು. ಬಡತನ ಅದನ್ನು ಮಾರುವಂತೆ ಮಾಡಿತು. ಒಂದು ದಿನ, ರೀ, ಇದೇನ್ರಿ, ನೀವು ಇದ್ದಿದ್ದ 1 ಎಕರೆ ಹೊಲವನ್ನ ಮಾರಿದ್ದೀರಾ. ಈಗ ಏನ್ ಮಾಡೋದು ಸೀತಾ? ನಮ್ ಪರಿಸ್ಥಿತಿ ಹೊಲವನ್ನೂ ಮಾರೋ ತರ ಮಾಡಿತು. ರೀ, ನಾವೇನಾದ್ರೂ ಒಂದು ಸಣ್ಣ ಹೋಟೆಲ್ ಶುರು ಮಾಡೋಣ. ರೀ, ಇದು ನನ್ನ ಆಸೆ ಕೂಡ. ಅದಕ್ಕೆಲ್ಲ ತುಂಬಾ ಅಮೌಂಟ್ ಬೇಕಾಗತ್ತೆ ಸೀತಾ. ಅನ್ಕೊಂಡಷ್ಟು ಸುಲಭ ಅಲ್ಲ. ರೀ, ಸರಿ ಮಕ್ಳಿಬ್ರು, ವೀಕೆಂಡ್ಗೆ ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗಿ, ತಿನ್ನೋಕೆ ಕರ್ಕೊಂಡು ಹೋಗಿ ಅಂತ ತುಂಬಾ ಹಠ ಮಾಡುತ್ತಿದ್ದಾರೆ. ನಿನಗ್ ಗೊತ್ತಲ್ಲ ಸೀತಾ, ನಮ್ ಪರಿಸ್ಥಿತಿ ಈಗಷ್ಟೇ ಅಂತ. ನಾನ್ ತಿಳ್ಕೋತೀನಿ, ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ನೀನೇನಾದ್ರೂ ಹೇಳಿ ಸಮಾಧಾನ ಮಾಡು. ನನ್ನ ಕೈಯಿಂದ ಆಗಲ್ಲ ರೀ. ನೀವೇ ಅವರನ್ನ ಸ್ಕೂಲಿಂದ ಕರ್ಕೊಂಡ್ ಬಂದು ನೀವೇ ಸಮಾಧಾನ ಮಾಡಿ. ರಾಮು ಮಕ್ಕಳನ್ನು ಸ್ಕೂಲ್ನಿಂದ ಕರ್ಕೊಂಡು ಬರೋಕೆ ಹೋಗ್ತಾನೆ. ಮಕ್ಕಳು ಸ್ಕೂಲ್ನಿಂದ ಬರ್ತಾರೆ. ಮನೆಗೆ ಬಂದ ತಕ್ಷಣ ಮಕ್ಕಳು, ಅಪ್ಪ, ನಾಳೆ ಸಂಡೇ, ನಮ್ಗೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೌದಪ್ಪ, ಪ್ಲೀಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ನೀವು ನಮ್ಮನ್ನ ಕರ್ಕೊಂಡು ಹೋಗಿ. ಮಕ್ಕಳೇ, ಈ ವಾರ ಬೇಡ, ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ. ಪ್ರತಿ ಸಲ ನೀವು ಇದನ್ನೇ ಹೇಳ್ತೀರಾ ಅಪ್ಪ? ತುಂಬಾ ಬೇಜಾರಾಗುತ್ತೆ. ಹೌದಪ್ಪ, ತುಂಬಾ ಬೇಜಾರಾಗುತ್ತೆ. ಮಕ್ಕಳಿಬ್ರು ಊಟ ಮಾಡದೆ ಹಠ ಮಾಡಿ ಮಲ್ಕೊಂಡ್ರು. ಅದನ್ನು ನೋಡಿ ರಾಮ ಮತ್ತು ಸೀತಾ ಕೂಡ ಊಟ ಮಾಡಲಿಲ್ಲ. ರಾಮು ನಿದ್ದೆ ಮಾಡಿದೆ. ರಾತ್ರಿ ಎಲ್ಲ